ಈ ನೀವು ಟಿ ಎ ರ್ಯಾಲಿದು ಆ ರೀತಿ ಇಲ್ಲ. ಈ ಸದ್ಯ ಪರ್ಮನೆಂಟ್ ಐತೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ಪರ್ಮನೆಂಟ್ ಅದ. ಒಳಗೆ ಹೋದ್ರೆ ಒಳ್ಳೆ ಅವಕಾಶ. ಸೇಮ್ ಇಲ್ಲಿಯೂ 2 ತಿಂಗಳು ರಜೆ ಇರ್ತದೆ ವರ್ಷದಾಗ. ಸೇಮ್ ಮೊದಲು ಹೆಂಗಿತ್ತು ಅದೇ ರೀತಿಯೇ ಕಂಟಿನ್ಯೂ ಇದೆ, ಯಾವುದೇ ರೀತಿ ಬದಲಾವಣೆ ಇಲ್ಲ. ಟಿ ಎ ಅಂದರೆ ಟೆರಿಟೋರಿಯಲ್ ಆರ್ಮಿ ಅಂತೀವಿ. ಆಮೇಲೆ ಇನ್ನೊಂದು ಅಂತಾರೆ ರೀ, ಟಿ ಎ ಅಂದರೆ ಟೆಂಪ್ರರಿ ಆರ್ಮಿನೂ ಅಂತಾರೆ ರೀ. ಟಿ ಎ ಅಂದರೆ ಮೊದಲು ಟಿ ಎ ಆರ್ಮಿ ಪ್ರಾರಂಭ ಮಾಡಿದ್ದು ಎದ್ರ ಸಲುವಾಗಿಪ್ಪ ಅಂದ್ರೆ ಅವರು ಟ್ರೈನಿಂಗ್ ಕೊಟ್ಟು ರೆಡಿ ಮಾಡೋದ್ರಿ, ಮನೆಗೆ ಕಳ್ಸೋದ್ರಿ. ಮನೆಗೆ ಕಳಿಸಿ ಅವ್ರಿಗೆ ಯಾವಾಗ ಅವಶ್ಯಕತೆ ಇರ್ತದೆ ಅವಾಗ ಕರೀದ್ರಿ ಅವ್ರನ್ನ. ಅವ್ರು ಯಾವಾಗ ಡ್ಯೂಟಿ ಬರ್ತಾರೆ ಅವಾಗ ಅಷ್ಟೇ ಪಗಾರ ರೀ, ಮನೆಗೆ ಹೋದಾಗ ಪಗಾರ ಇಲ್ಲ. ಆ ರೀತಿ ಇತ್ತು ಫಸ್ಟ್. ನಾ ಹೇಳೋದು ಈಗಲ್ಲ, ಫಸ್ಟ್ ಆ ರೀತಿ ಇತ್ತು. ಡ್ಯೂಟಿಗೆ ಬಂದಾಗ ಅಷ್ಟೇ. ಇನ್ನು ಯುದ್ಧ ನಡೀತೈತೆ ಅಂದರೆ 2 ತಿಂಗಳು 3 ತಿಂಗಳು ಅಡ್ವಾನ್ಸ್ ಕರ್ಸೋದು, ಕರೆಸಿ ಮತ್ತೆ ತಯಾರು ಮಾಡೋದು, ಮುಗಿದ ಮೇಲೆ ಮತ್ತೆ ಮನೆಗೆ ಕಳಿಸೋದು. ಹಂಗಿತ್ತು ರೀ ಮೊದಲು ಟಿ ಎ ಆರ್ಮಿ ರ್ಯಾಲಿ ಅಂದರೆ. ಈಗ ಆ ರೀತಿ ಇಲ್ಲ, ಈಗ ಪರ್ಮನೆಂಟ್ ಐತಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ ಪರ್ಮನೆಂಟ್ ಐತಿ, ಒಳ್ಳೆ ಅವಕಾಶ ಅದ. ನೀವು ಯಾರು ಟ್ಯಾಲೆಂಟ್ ಅದ ರೀ ಅಂಥವ್ರಿಗೆ ನೀವು ಮುಂದೆ ಬೆಳೀಲಿಕ್ಕೆ ಒಳ್ಳೆಯ ಅವಕಾಶ ಅದ, ಪ್ರಮೋಷನ್ ಆಗಲಿಕ್ಕೆ ಒಳ್ಳೆಯ ಅವಕಾಶ ಅದ. ಆದ್ದರಿಂದ ನೋಡಿರಿ, ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರಕ್ಕೆ ಡೆಮೋ ರ್ಯಾಲಿಗೆ ಬಂದಂಥ ಅಭ್ಯರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯೊಳಗೆ ಪಾಸ್ ಆಗ್ಬೇಕು. ನೀವು ಪಾಸ್ ಆದವ್ರು ನಾನು ವೈಯಕ್ತಿಕ ನಂಬರ್ ತೊಗೊಂಡು ನನಗೆ ಮೆಸೇಜ್ ಕಳಿಸ್ಬೇಕು, ನಿಮ್ಮ ಫೋಟೋ ಆಮೇಲೆ ಒಂದು ಮೆಸೇಜ್ ಕಳಿಸ್ಬೇಕು, ನಾನು ಪಾಸ್ ಆಗೈತೆ ರೀ ಸರ್ ಅದು. ನನಗೂ ಖುಷಿ ಆಗ್ತದೆ. ಯಾಕಂದ್ರೆ ನೀವು ಎಷ್ಟು ಹುಡುಗರು ಹೆಚ್ಚು ಪಾಸ್ ಹಾಕಿರಿ ಅಷ್ಟು ನಮಗೊಂದು ಹೆಮ್ಮೆ ಇರ್ತದೆ. ಎಲ್ಲರಿಗೂ ಗೊತ್ತಿರಲಿ. ನಾನು ಈಗಾಗಲೇ ನಿಮ್ಗೆ ಹೇಳೀನಿ, ನೆಕ್ಸ್ಟ್ ಫಿಸಿಕಲು ಮೆಡಿಕಲು ಹಾಕಿರಿ, ಪಾಸ್ ಆದಮೇಲೆ ನೆಕ್ಸ್ಟ್ ಎಕ್ಸಾಮ್ಗೆ 1 ತಿಂಗಳು 1.5 ತಿಂಗಳು 2 ತಿಂಗಳು ಟೈಮ್ ಕೊಡ್ಬೋದು. 1 ತಿಂಗಳನ್ಯಾಗ ನಡಿಬೋದು, ಅಥವಾ 1.5 ತಿಂಗಳು ಆಗ್ಬೋದು, 2 ತಿಂಗಳು ಆಗ್ಬೋದು. ಪರೀಕ್ಷೆ ಹೆಂಗಿರ್ತಾವೆ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಒಳಗಿರ್ತಾವೆ, ಗೊತ್ತಿರಲಿ. ಪರೀಕ್ಷೆ ಇಂಗ್ಲೀಷ್ ಮತ್ತು ಹಿಂದಿ ಒಳಗಿರ್ತಾವೆ. ನಮ್ಮ ಸಂಸ್ಥೆಯೊಳಗೆ ನಾವು ಏನು ಮಾಡತ್ತಿದ್ವಿ ಅಂದ್ರೆ ಇದೇ ನವಂಬರ್ 25ರಿಂದ 1 ತಾರೀಕು ತನಕ ಅಡ್ಮಿಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದರೆ ಫಿಸಿಕಲ ಮೆಡಿಕಲ ಪಾಸಾಗಿ ಎಕ್ಸಾಮ್ ಕೋಚಿಂಗ್ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಂಗ್ಲೀಷ, ಹಿಂದಿ, ಕನ್ನಡ 3 ಭಾಷೆಯೊಳಗೆ ನಾವು ತರಬೇತಿಯನ್ನು ಕೊಡ್ತೀವಿ. ಸಬ್ಜೆಕ್ಟನ್ನು 3 ಭಾಷೆಯೊಳಗೆ ಹೇಳ್ತೀವಿ. ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೂ ಹೇಳ್ರಿ, ಫಿಸಿಕಲ ಮೆಡಿಕಲ್ ಆದಮೇಲೆ ನಮ್ಮ ಸಂಸ್ಥೆಗೆ ತರಬೇತಿ ಬರ್ತಕ್ಕಂಥ ಅಭ್ಯರ್ಥಿಗಳು ಬರ್ಬೋದು. ಈಗಾಗಲೇ ನಮ್ಮ ಸಂಸ್ಥೆ ಎಲ್ಲ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. 2004 ಜನವರಿ 27ಕ್ಕೆ ಸ್ಟಾರ್ಟ್ ಆಗಿತ್ತು ನಮ್ಮ ಸಂಸ್ಥೆ. ಈಗೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಆಯ್ಕೆಯಾಗಿರೋದು ಯಾವುದಂದ್ರೆ ನಮ್ಮ ಸಂಸ್ಥೆ ರೀ. ಯಾಕಂದ್ರೆ 22 ವರ್ಷ ಆಯ್ತು ರೀ. ಈಗ ಅಲ್ಲೆಲ್ಲಿ ಈಗ ಚಾಲು ಆಗತ್ತಾವ ರೀ. ಈಗ ಹೆಜ್ಜಿಗೆ ಒಂದೊಂದು ಆಗತ್ತಾವ. ಈಗ ಚಾಲೆಂಜ್ ಇದ್ರನ್ನ ಜೀವನ, ಚಾಲೆಂಜ್ ಇಲ್ಲ ಅಂದ್ರೆ ಜೀವನ ಇಲ್ಲ. ತಲೆಯಾಗ ನೆನ್ಬಿಡುವ್ರಿ ಎಲ್ಲರಿಗೂ ಹೇಳ್ತಾನೆ, ಚಾಲೆಂಜ್ ಇಲ್ಲ ಅಂದ್ರೆ ಜೀವನ ಇಲ್ಲ. ಯಾವತ್ತು ಮನುಷ್ಯ ಯಾರು ಆ್ಯಕ್ಟಿವ್ ಇರ್ತಾರೆ ಅವ್ರು ಮಾತ್ರ ಜೀವನದಾಗ ಸಾಧನೆ ಮಾಡೋಕ್ಕೆ ಸಾಧ್ಯ. ನಾ ಹೇಳೀನಿ, ಬಹುಶಃ ನನ್ನ ಮೋಟಿವೇಶನ್ ವಿಡಿಯೋಗಳು ನೀವು ನೋಡ್ತಿರ್ತೀರಿ. ನಿಮ್ಮ ಕೈ ರೇಖೆ ಒಳಗೆ ನಿಮ್ಮ ಇದಿಲ್ಲ, ಭವಿಷ್ಯ ಇಲ್ಲ. ಎದುರಾಗೈತ್ರಿ, ಓದುವಂಥ ಪುಸ್ತಕದಲ್ಲಿ ನಿಮ್ಮ ಭವಿಷ್ಯದ, ನಿಮ್ಮ ಹಣೆ ಬರದಲ್ಲಿ ಭವಿಷ್ಯ ಇಲ್ಲ, ನಿಮ್ಮ ಹಣೆ ಬೆವರಿನಲ್ಲಿ ಭವಿಷ್ಯದ. ನೆನ್ಬಿಟ್ಕೋರಿ. ಯಾರು ಕಷ್ಟಪಟ್ಟು ಓದ್ತೀರಿ, ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತೀರಿ ಅಂಥವ್ರು ಮಾತ್ರ ಜೀವನದಾಗ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇದನ್ನು ತಲೆಯಾಗಿ ನೆನ್ಪಿಟ್ಕೋರಿ. ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಒಂದು ಆಸೆ ಇಟ್ಕೊಂಡಿರ್ತಾರೆ, ಅದನ್ನು ಆಸೆಯನ್ನು ಈಡೇರಿಸ್ರಿ. ದೇವರು ಒಂದು ಒಳ್ಳೆಯ ಅವಕಾಶನ ಕೊಟ್ಟಾರೆ. ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ. ನಿಮ್ಗೆ ಹೈಟಾ, ವೇಟಾ, ಚೆಸ್ಟಾ, ನಿಮ್ಮ ಬುದ್ಧಿಮಟ್ಟ ಎಲ್ಲ ದೇವ್ರು ಕೊಟ್ಟಾನ್ರಿ. ಮುಂದಿನ ಮಾಡ್ಕೋದು ನಿಮ್ಗೆ ರೀ. ದೇವ್ರು ನಮಗೇನು ಮಾಡ್ಯಾನ ಅನ್ನೋಂಥದ್ದಿಲ್ಲ. ದೇವ್ರು ನಮ್ಗೆ ಆರೋಗ್ಯವಾಗಿ ಒಂದು ಜೀವನ ಕೊಟ್ಟಾನಂದ್ರೆ ಅದು ಆಯ್ತು ರೀ. ಮುಂದಿನ ಮಾಡ್ಕೋದು ನಮ್ದು ರೀ. ಗೊತ್ತಾಗತ್ತೆ ಎಲ್ಲರೂ. ಆಮೇಲೆ ನಿಮ್ಮ ಪಾಲಕರು ನೋಡ್ತಿರ್ತಾರೆ ವಿಡಿಯೋ, ಗೊತ್ತಿರಲಿ. ಪ್ರತಿ ರವಿವಾರಕ್ಕೊಮ್ಮೆ ಬಹಳಷ್ಟು ಜನ ಪಾಲಕರು ನನಗೆ ಫೋನ್ ಮಾಡ್ತಾರೆ. SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.